ವೀಕ್ಷಕರಿಗೆಲ್ಲ ನನ್ನ ವಂದನೆಗಳು. ನಾನು ನಿಮ್ಮ ಯಕ್ಷಕುವರಿ ಕಾಂಚಿಕಾ ಭಟ್. ನನ್ನ ಯಕ್ಷಕಾಣಿಕಾ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇದೇ ಮೊದಲನೇ ಸಾರಿ ನನ್ನ ಚಾನೆಲ್ಗೆ ಬರ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ಹಾಗೂ ನಾನು ಹೇಗೆ ವಿಡಿಯೋ ಮಾಡ್ತಾ ಇದ್ದೇನೆ, ಯಾವ ತರ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ, ಗೊತ್ತಾಗ್ತಾ ಇದೆಯಾ ಅಂತ ನನಗೆ ಕಮೆಂಟ್ ಮೂಲಕನೂ ತಿಳಿಸಬಹುದು. ಇನ್ನೊಂದೇನು ಅಂದ್ರೆ ನಂದು ಯಕ್ಷಕಾಣಿಕಾ ಫೇಸ್ಬುಕ್ ಪೇಜ್ ಕೂಡ ಇದೆ, ಅದರಲ್ಲೂ ನನ್ನ ಫಾಲೋ ಮಾಡಬಹುದು. ಅದರಲ್ಲೂ ನನ್ನ ಲಿಂಕ್, ವಿಡಿಯೋಗಳು ಎಲ್ಲದೂ ಸಹ ಸಿಗ್ತದೆ ನಿಮ್ಗೆ. ಹಾಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಮರಿಬೇಡಿ. ಪಿಟಿಕೆ ಸ್ತ್ರೀವೇಷಧಾರಿ ಬಗ್ಗೆ ಏನೇನ್ ಇರ್ತದೆ, ಹೇಗೆ ಕುಣಿತಾರೆ ಎಲ್ಲ ಹೇಳಿದ್ದೆ. ಈ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನೀವು ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. ನಿಮ್ಗೆ ಹೇಗೆ ಭಾಗವಾಗಿ ಗೊತ್ತಾಗ್ತದೆ. ಮೊದಲನೇ ಭಾಗದಿಂದಾನು ಇದೆ ಅದು. ಅಂದ್ರೆ ಚೌಕಿ ಮನೆ ಪರಿಚಯ, ಗೆಜ್ಜೆ ಪೂಜೆ, ಈ ತರ ಎಲ್ಲ ವಿಡಿಯೋಗಳನ್ನು ನಾನು ಮಾಡಿದ್ದೇನೆ. ನನ್ನ ಚಾನೆಲ್ ಅಲ್ಲಿ ಅದೆಲ್ಲ ವಿಡಿಯೋಗಳು ನಿಮ್ಗೆ ಅವೈಲೇಬಲ್ ಇದೆ. ನೋಡ್ಕೊಂಡ್ ಬಂದು ಆಮೇಲೆ ಈ ವಿಡಿಯೋನ ನೋಡಿ ನಿಮ್ಗೆ ಇನ್ನ ಜಾಸ್ತಿ ವಿಷಯಗಳು ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಬಂದಂತಹ ವಿಷಯ, ಈ ಪಿಟಿಕೆ ಸ್ತ್ರೀವೇಷ ಆದ್ಮೇಲೆ ಯಕ್ಷಗಾನದಲ್ಲಿ ಹಾಗಾದ್ರೆ ರಂಗಸ್ಥಳದಲ್ಲಿ ಏನಾಗ್ತದೆ, ಏನ್ ನಡೀತದೆ, ಏನ್ ಬರ್ತದೆ ನೆಕ್ಸ್ಟ್. ಸ್ತ್ರೀವೇಷಧಾರಿ ಒಳಗಡೆ ಹೋದ್ಮೇಲೆ ಭಾಗವತರು ಡೈರೆಕ್ಟ್ ಆಗಿ ಪ್ರಸಂಗ ಶುರು ಮಾಡೋದಿಲ್ಲ. ಈಗ ಪಿಟಿಕೆ ಸ್ತ್ರೀವೇಷ ಇಲ್ಲದೆ ಇರೋದ್ರಿಂದ ಗಣಪತಿ ಪೂಜೆ ಆದ್ಮೇಲೆ ಸೀದಾ ಪ್ರಸಂಗವನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಈಗ ನಡೆಯುತ್ತಿರುವಂತಹ ಒಂದು ಪದ್ಧತಿ. ಮುಂಚೆ ಹೇಗಾಗ್ತಿತ್ತು ಅಂತಂದ್ರೆ, ಪಿಟಿಕೆ ಸ್ತ್ರೀವೇಷಧಾರಿ ಒಳಗಡೆ ಹೋದ್ಮೇಲೆ ಒಡ್ಡೋಲಗ ಇರ್ತಿತ್ತು. ಒಡ್ಡೋಲಗ ಅಂದ್ರೆ ಈ ರಾಜನ ಆಸ್ಥಾನದಲ್ಲಿ, ರಾಜಗಾಂಭೀರ್ಯದಲ್ಲಿ ರಾಜ ಬಂದು ಆಸ್ಥಾನವನ್ನ ಅಲಂಕರಿಸುವಂತಹ ಒಂದು ಪ್ರವೇಶ ಕುಣಿತ ಅದು. ಆ ಒಡ್ಡೋಲಗ ಹೇಗೆ ಸ್ಟಾರ್ಟ್ ಆಗ್ತದೆ ಅಂದ್ರೆ, ಲೇಸ ಮಾಡೋ ಅಂತ ಒಂದು ಪದ್ಯ ಬರ್ತದೆ. ಆ ಪದ್ಯದ ಮುಖಾಂತರ ಒಡ್ಡೋಲಗವನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ರಾಜವೇಷ ಹೇಗಿರ್ತದೆ, ರಾಜ ಒಬ್ಬನೇ ಬರ್ತಾನ? ಇಲ್ಲ. ಈಗ ನೀವು ಸೀರಿಯಲ್ಗಳಲ್ಲೋ ಅಥವಾ ಯಾವ್ದು ಈ ರಾಮಾಯಣ ಮಹಾಭಾರತ ಸೀರಿಯಲ್ ಎಲ್ಲ ಮುಂಚೆ ಬರ್ತಿತ್ತಲ್ಲ, ಅದರಲ್ಲಿ ನೀವು ನೋಡಬಹುದು, ರಾಜ ಬರುವಾಗ ಒಬ್ಬನೇ ಬರುದಿಲ್ಲ. ಅವರ ಸೈನಿಕರು, ಅವರೊಟ್ಟಿಗೆ ಇರುವಂತವರು, ಅವರ ಕಾವಲುಗಾರರು, ಈ ತರ ಎಲ್ಲರೂ ಬರ್ತಾರೆ. ಅದೇ ತರ ನಮ್ಮ ಯಕ್ಷಗಾನದಲ್ಲೂ ಸಹ ಈ ರಾಜನ ಒಬ್ಬಂದೇ ಪ್ರವೇಶ ಆಗುವುದಿಲ್ಲ. ಈ ನಡುವೆ ಅಂದ್ರೆ ಯಕ್ಷಗಾನ ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ರಾಜ ಒಬ್ಬನೇ ಪ್ರವೇಶ ಮಾಡ್ತಾನೆ. ಆದ್ರೆ ಇವತ್ತಿಗೂ ಸಹ ಯಕ್ಷಗಾನದಲ್ಲಿ ಮೊದಲ ಪ್ರವೇಶ ರಾಜಂದೇ ಇರ್ತದೆ. ಹಾಗೂ ರಾಜ ಈ ಯಕ್ಷಗಾನದಲ್ಲಿ ಪ್ರವೇಶ ಮಾಡುವಾಗ ಒಂದು ಕನಿಷ್ಠ ಒಡ್ಡೋಲಗ ಅಂತ, ಆ ಒಡ್ಡೋಲಗಕ್ಕೆ 4-5 ಜನ ಜೊತೆಗಾರರು ಅವರೊಟ್ಟಿಗೆ ಪ್ರವೇಶ ಮಾಡಲಿಕ್ಕೆ ಹಾಗೂ ಕುಣಿತವನ್ನ ಕುಣಿಲಿಕ್ಕೆ, ಪ್ರವೇಶ ಕುಣಿತ ಸುಮಾರು 30 ನಿಮಿಷಗಳ ಕಾಲ ಇರ್ತಾ ಇತ್ತು. ಪ್ರವೇಶ ಕುಣಿತನೇ 30 ನಿಮಿಷಗಳ ಕಾಲ ಇರ್ತಾ ಇತ್ತು. ಅಂದ್ರೆ ಈ 30 ನಿಮಿಷ ಬಾಲಗೋಪಾಲ ವೇಷ, 30 ನಿಮಿಷ ಪಿಟಿಕೆ ಸ್ತ್ರೀ ವೇಷ, 30 ನಿಮಿಷ ರಾಜನ ಪ್ರವೇಶದ ಒಂದು ಕುಣಿತ. ಇದಿಷ್ಟು ಆದ ಮೇಲೆ ಮೇನ್ ಪ್ರಸಂಗ ಸ್ಟಾರ್ಟ್ ಆಗ್ತಾ ಇತ್ತು. ಅಂದ್ರೆ 1.5 ಗಂಟೆ, ಮಿನಿಮಮ್ 1.5 ಗಂಟೆ ಇದೇ ನಡೆದುಕೊಂಡು ಬರ್ತಾ ಇತ್ತು. ಅದು ಯಾಕೆ ಹಾಗೆ ಮಾಡ್ತಾ ಇದ್ರು? ರಾಜನ ಪ್ರವೇಶ ಯಾಕೆ ಅಷ್ಟು ಉದ್ದ, ಅಷ್ಟೊಂದು ಬೇಕಾ ಅಂತ ಡೌಟ್ ಬರ್ಬೋದು ನಿಮ್ಗೆ. ಖಂಡಿತ ಬೇಕು. ಹೀಗೆ ಒಬ್ರು, ನಾನು ಅಂದ್ರೆ ನಮ್ಮ ತಂದೆ ಯಕ್ಷಗಾನದಲ್ಲಿ ಅಷ್ಟು ಇಂಟ್ರೆಸ್ಟ್ ಹಾಗೂ ಯಕ್ಷಗಾನದಲ್ಲಿ ಅವರನ್ನ ತೊಡಗಿಸಿಕೊಂಡಿರೋದ್ರಿಂದ ಅವರಿಗೆ ಡೌಟ್ ಬಂದು ಒಂದು ಪ್ರಮುಖ ಕಲಾವಿದರನ್ನ ಕೇಳಿದ್ರಂತೆ, ಯಾಕೆ ಈ ರಾಜನ ಒಡ್ಡೋಲಗ ಇಷ್ಟೊಂದು ಇದೆಯಲ್ಲ, ಇಷ್ಟೊಂದು ಬೇಕಾ, ಅಂದ್ರೆ ಉದ್ದ ಆಗುದಿಲ್ವಾ, ಲಾಂಗ್ ಆಗುದಿಲ್ವಾ, ಯಾರು ನೋಡ್ತಾರಲ್ವಾ ಇದನ್ನ ಅಂತ ಕೇಳಿದಾಗ, ಅದು ನೋಡ್ತಾರೆ ಅಂತ ಅಲ್ಲ, ಅಥವಾ ನೋಡ್ತಾರೋ ಬಿಡ್ತಾರೋ ಅದು ಅವರಿಗೆ ಬಿಟ್ಟ ವಿಷಯ. ಅದು ಯಾಕೆ ಹಾಗಿಟ್ಟಿದ್ದಾರೆ ಅಂತಂದ್ರೆ, ರಾಜ ತನ್ನನ್ನ ತಾನು ಆ ವೇಷದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅಷ್ಟು ಸಮಯ ತಗೊಳ್ತಾ ಇದ್ರು. ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಮಾತ್ರ ಆ ವೇಷಕ್ಕೆ ಒಂದು ಪರ್ಫೆಕ್ಷನ್ ಅಂತ ಬರ್ತದೆ. ಅಥವಾ ನಾನು ಕಾಂಚಿಕಾ ಭಟ್ ಆಗಿದ್ರೆ ಆ ರಾಜವೇಷ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರಾಜ ಹೇಗಿರ್ತಾನೋ, ಆ ರಾಜ ಯಾರೋ ಅವರೇ ನಾನಾಗ್ಬೇಕು ಅಂದ್ರೆ ಮಾತ್ರ ಆ ಪಾತ್ರಕ್ಕೆ ಒಂದು ಪೂರ್ಣತೆ ಅನ್ನೋದು ಬರ್ತದೆ. ಇದಕ್ಕೋಸ್ಕರ ಆವಾಗ ಕನಿಷ್ಠ 30 ನಿಮಿಷಗಳ ಕಾಲ ಪ್ರವೇಶ ಕುಣಿತವನ್ನ ಇಡ್ತಾ ಇದ್ರು. ಪ್ರತಿಯೊಂದು ವೇಷಕ್ಕೂ ಇತ್ತಂತೆ, ಅದನ್ನೆಲ್ಲ ಶಾರ್ಟ್ ಮಾಡಿದ್ದಾರೆ ಇವಾಗ. ರಾಜವೇಷಕ್ಕೆ ಸ್ವಲ್ಪ ಕುಣಿತ ಇವಾಗ್ಲೂ ಪದ್ಧತಿಯಲ್ಲಿ ಉಂಟು, ಪ್ರವೇಶ ಕುಣಿತ ಸ್ವಲ್ಪ ಪದ್ಧತಿಯಲ್ಲಿ ಉಂಟು. ಹೀಗೆ ನಡೆದುಕೊಂಡು ಬಂದು ಯಕ್ಷಗಾನ ಇವಾಗ ಸ್ವಲ್ಪ ಶಾರ್ಟ್ ಆಗ್ತಾ ಬರ್ತಾ ಉಂಟು. ಅಂದ್ರೆ ಕಾಲಮಿತಿ, ಕಾಲ ಕಡಿಮೆ ಇರೋದ್ರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಕಲಾವಿದರಿಗೂ ಸಹ ಅದು ಅನಿವಾರ್ಯ. ಹಾಗಾಗಿ ಯಕ್ಷಗಾನನ ಸ್ವಲ್ಪ
ಕನಿಷ್ಠ ಅಂದ್ರೆ ಈ ಕುಣಿತಗಳು, ಈ ಪ್ರವೇಶ ಕುಣಿತಗಳನ್ನ ಸ್ವಲ್ಪ ಶಾರ್ಟ್ ಮಾಡಿದ್ದೇವೆ ನಾವು. ಡೈರೆಕ್ಟ್ ಸೀದಾ ಪ್ರಸಂಗಕ್ಕೆ ಎಂಟ್ರಿ ಆಗ್ತದೆ ನಮ್ಮ ಯಕ್ಷಗಾನ. ಆ ಪ್ರಸಂಗಕ್ಕೆ ಎಂಟ್ರಿ ಆಗುವಾಗಲೂ ಮೊದಲು ಬರುವುದೇ ರಾಜವೇಷ. ಹಾಗಾಗಿ ರಾಜವೇಷಕ್ಕೆ ಅವತ್ತಿಂದನೂ ಸಹ ಒಂದು ಒಳ್ಳೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಯಕ್ಷಗಾನದಲ್ಲಿ. ಅಂದ್ರೆ ಈ ಯಕ್ಷಗಾನದಲ್ಲಿ ರಾಜವೇಷ ಹೇಗಿರ್ಬೇಕು, ಯಾವ ರೀತಿ ಗಾಂಭೀರ್ಯವಾಗಿರ್ಬೇಕು, ರಾಜವೇಷದ ಕುಣಿತ ಹೇಗಿರ್ತದೆ, ಇವನ್ನೆಲ್ಲ ನಾನು ಮುಂದಿನ ಭಾಗದಲ್ಲಿ ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸಿಕೊಡ್ತೇನೆ. ಈ ಯಕ್ಷಕಾರ್ಣಿಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ನನ್ನ ವಿಡಿಯೋ ಸಿಗ್ತದೆ. ನನ್ನ ಹಳೆ ವಿಡಿಯೋಗಳು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರ್ತದೆ, ಅದನ್ನು ಸಹ ನೋಡ್ಕೊಂಡು ಬರ್ಬೋದು. ಯಕ್ಷಕಾರ್ಣಿಕ ಚಾನೆಲ್ ಮುಖಾಂತರ ನಾವು ಯಕ್ಷಗಾನ ತರಬೇತಿ ಕೇಂದ್ರವನ್ನ ನೆಲಮಂಗಲದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ ಏಪ್ರಿಲ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಯಾವಾಗ ಏನು ಎತ್ತ ಅಂತ ಇನ್ಫಾರ್ಮೇಶನ್ ನಿಮ್ಗೆ ಡಿಸ್ಪ್ಲೇ ನಲ್ಲಿ ನಾನು ನಂಬರ್ ಕೊಟ್ಟಿರ್ತೇನೆ. ಆ ನಂಬರ್ಗೆ ಕರೆ ಮಾಡಿ ಅದರ ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ನಾನು ಕೊಡ್ತೇನೆ. ಯಕ್ಷಕಾರ್ಣಿಕ ಕಲಾಕೇಂದ್ರವನ್ನ ನೀವು ಜಾಯಿನ್ ಆಗಿ ಯಕ್ಷಗಾನ ಕಲೀರಿ, ಯಕ್ಷಗಾನ ಬೆಳೆಸಿ, ಯಕ್ಷಗಾನವನ್ನ ಉಳಿಸಿ. ಯಾಕಂದ್ರೆ ಕೆಲವಿಷ್ಟು ಜನಕ್ಕೆ ಇದು ಏನು ಎತ್ತ ಅಂತಾನೆ ಗೊತ್ತಿರುವುದಿಲ್ಲ. ಹಾಗಾಗಿ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೇನೆ ನಿಮ್ಗೆ. ಯಕ್ಷಗಾನವನ್ನ ಉಳಿಸೋಣ, ಬೆಳೆಸೋಣ. ಯಕ್ಷಗಾನಂ ಗೆಲ್ಗೆ. ನಮಸ್ಕಾರ.